ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾವು ಗೆಣಸಿನ ಹೋಳಿಗೆ ಮಾಡಕತ್ತೀವಿ ರೀ. ಕುಕ್ಕರ್ದಾಗ ಸ್ವಲ್ಪ ನೀರು ಹಾಕಿ ಪ್ಲೇಟ್ ಇಡ್ಬೇಕು ರೀ. 2 ಗೆಣಸು ತೊಗೊಂಡೆವು. ನೀರು ಭಾಳ ಹಾಕಿ ಕುದಿಸಿರ ಸೌಳು ಆಗ್ತಾವ್ರಿ ಗೆಣಸು. ಹಿಂಗೆ ಕುದಿಸಿರ ಸ್ವೀಟ್ ಬರ್ತಾವ್ರಿ. 3 ವಿಷಲ್ ತೊಗೋಬೇಕು ರೀ. ಗೆಣಸು ಕುದಿ ತನಕ ಹಿಟ್ಟು ನಾದಿಡೋಣ್ರಿ. ಗೋಧಿ ಹಿಟ್ಟು ಐತ್ರಿ ಇದು 2 ಬಟ್ಲಷ್ಟ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹೋಳಿಗೆ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕ್ರಿ. ಇಷ್ಟು ನಾದಿ 1 ತಾಸು ತೆಗೆದಿಟ್ಬಿಡ್ಬೇಕ್ರಿ. ನೆನಿಬೇಕ್ರಿ ಇದು 1 ತಾಸು. ಗೆಣಸು ಕುದ್ದಾವ ನೋಡ್ರಿ. ಹಿಂಗೆ ಚುಚ್ಚಿ ನೋಡ್ರೆ ಗೊತ್ತಾಗ್ತೈತಿ ರೀ. ತಣ್ಣಗಾಗ್ಬೇಕ್ರಿ ಪೂರ. ಇವ ಸಿಪ್ಪಿ ತೆಗಿಬೇಕ್ರಿ ಗೆಣಸಿಂದ. ಬೆಲ್ಲ ಹೆರ್ಕೋಬೇಕ್ರಿ. ಇಷ್ಟಾದ್ರೆ ಸಾಕ್ರಿ ಬೆಲ್ಲ. ಗೆಣಸಿನ ಹೋಳಿಗೆಗೆ ಬೆಲ್ಲ ಭಾಳ ತಂಗಿಲ್ಲ ರೀ. ಇದ್ರಾಗ ಗೆಣಸು ಹೇರಿ ನೋಡಿ. ಬಡೆ ಸೊಪ್ಪು ಒಂದು ಸ್ವಲ್ಪ ದಪ್ಪ ಜೈ ಹಾಕ್ಬೇಕ್ರಿ. ಟೇಸ್ಟ್ ಆಗ್ತಾವೆ. ಈಗ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ. ಇದೆಲ್ಲ ಬೆಲ್ಲ ಚಲೋ ತಂಗಿ ಕುಡ್ಕೋಬೇಕ್ರಿ. ಇದಕ್ಕೆ ಸೇಮ್ ಹೂರ್ಣ ಆದಂಗೆ ಆಗೈತೆ ನೋಡ್ರಿ. ಬೇಳೆ ಹೂರ್ಣ ಆದಂಗೆ ಆಗೈತಿ. ಇಷ್ಟಿಷ್ಟು ಹುಳಿ ಮಾಡಿ ಇಟ್ಕೋಬೇಕ್ರಿ. ಗಟ್ಟಿ ಬಂದೈತೆ ನೋಡ್ರಿ ಹೂರ್ಣಗತೆ. ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ಹಿಟ್ಟು ಮಿಜ್ಕೋಬೇಕ್ರಿ. ಇಷ್ಟು ಹುಳಿ ಹಿಡಿದ್ರಿ. ಇದ್ರಾಗ ಹೂರ್ಣ ತುಂಬಿಡು. ಎಣ್ಣೆ ಹೆಚ್ಚಿ ಲಟ್ಟಿಸ್ಬೇಕ್ರಿ. ಇವನ್ನ ತಗಡ ಮೇಲೆ ಲಟ್ಸತ್ತೇವು. ಸ್ವಲ್ಪ ದಪ್ಪ ಲಟ್ಟಿಸ್ಬೇಕ್ರಿ. ತೆವಿ ಕಾದತ್ರಿ. ಸ್ವಲ್ಪ ಎಣ್ಣೆ ಹಾಕಿ ದೊಡ್ಡ 2 ಗೆಣಸು ತೊಗೊಂಡಿದ್ದೀವಿ ರೀ. ಅದ್ರಾಗ 10 ಹೋಳಿಗೆ ಆಗ್ಯಾವು. ಮ್ಯಾಲೆ ಒಂದು ಚಮಚ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಹತ್ತಾವ್ರಿ. ಫ್ರೆಂಡ್ಸ್, ನೀವು ಗೆಣಸಿನ ಹೋಳಿಗೆ ಮಾಡಿ ನೋಡಿರಿ. ಹೆಂಗೆ ಬಂದಿದ್ದು ಅಂತ ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.